ಈ ವರ್ಷದಿಂದ ಬೀದರದ ಭಾಲ್ಕಿಯಲ್ಲಿ ಲಕ್ಷ್ಮೀಬಾಯಿ ಖಂಡ್ರೆ ಇಂಗ್ಲಿಷ್ ಮಾಧ್ಯಮ ಶಾಲೆ ಪ್ರಾರಂಭ ಆಗ್ತಾ ಇದೆ. ಇದೊಂದು ವಿಶೇಷ ಚಿಂತನೆಯನ್ನು ಮನಸ್ಸಿಟ್ಕೊಂಡು ಮಾಡಿದಂಥ ಶಾಲೆ. ಖಂಡ್ರೆ ಅವರ ಮನೆತನ ಆ ಕ್ಷೇತ್ರಕ್ಕೆ ಮಾಡಿದಂಥ ವಿಷಯ ಎಲ್ಲ ತಮಗೆಲ್ಲ ಗೊತ್ತಿರುವಂಥದ್ದೇ. ದೊಡ್ಡ ಸಾಧನೆ ಅದು. ಅವರ ಆಡಳಿತದಲ್ಲಿ ಒಂದು ಹೊಸ ಶಾಲೆಯನ್ನ, ಅದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಮಾಡಬೇಕು ಅನ್ನೋದಕ್ಕೆ ಕಾರಣ ಇಷ್ಟೇ. ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಅವಕಾಶ ಸಿಗಬೇಕು. ಇನ್ನೊಂದು ಒತ್ತು ಹೆಚ್ಚಾಗಿ ಕೊಟ್ಟಿದ್ದು ಅಂದ್ರೆ, ಇದು ಆಟದ್ದಲ್ಲ, ಇದು ಬರೀ ಓಟದ್ದಲ್ಲ, ಬರೀ ಜ್ಞಾನದ್ದಲ್ಲ. ಜ್ಞಾನದ ಜೊತೆಗೆ ಆಟ ಓಟಗಳನ್ನ ಬೆಳೆಸಬೇಕು ಅನ್ನೋಂಥ ಉದ್ದೇಶ ಇದೆ. ಪ್ರಧಾನವಾಗಿ ಆಟವನ್ನು ಉಳ್ಕೊಂಡು ಮಕ್ಕಳಲ್ಲಿ ಗಟ್ಟಿತನ ತಂದು, ನಮ್ಮ ಕಡೆ ಹೆಣ್ಮಕ್ಳು ಗಟ್ಟಿ ಬಹಳ, ಸ್ವಲ್ಪ ಕೌಶಲ್ಯಗಳನ್ನು ಕೊಟ್ರೆ ಅವ್ರು ಭಾರತೀಯ ಸೇನೆಯನ್ನು ಸೇರ್ಬೋದು. ಈಗ ಅವಕಾಶ ಇದೆ ಭಾರತೀಯ ಸೇನೆ ಸೇರೋದಕ್ಕೆ. ಆಟದಲ್ಲಿ ಎಷ್ಟು ಅವಕಾಶ ಇದೆ. ಒಂದಿಷ್ಟು ಜನ ಕೌಶಲ್ಯಗಳನ್ನು ಕಲ್ತ್ರೆ ತಕ್ಷಣ ರಾಜ್ಯದಲ್ಲೋ ರಾಜ್ಯಕ್ಕೋ ದೇಶಕ್ಕೋ ಆಡುವಂಥ ಅವಕಾಶಗಳಿದೆ ಹೆಣ್ಮಕ್ಳಿಗೆ. ಅದಕ್ಕೆ ಅಲ್ಲಿ ಹಾರ್ಸ್ ರೈಡಿಂಗ್ ಇರುತ್ತೆ, ಸ್ಪೋರ್ಟ್ಸ್ ಒತ್ತಾಯ ಇರುತ್ತದೆ, ಎಲ್ಲ ಥರದ ಆಟಗಳನ್ನು ಕಲಿಸ್ತೇವೆ, ಸ್ಪೆಷಲ್ ಕೋಚಸ್ ಇರ್ತಾರೆ. ಅಂದ್ರೆ ಬರೀ ಆಟ ಆಡೋದಲ್ಲ, ಆಟದ ಜೊತೆಗೆ ಅಭ್ಯಾಸವೂ ಇರ್ತದೆ. ಅವರಿಗೆ CBSE ತರಗತಿಯಲ್ಲಿ ಮಾಡಬೇಕು ಅಂತ ಆಸೆ ಇದೆ. ಈ ವರ್ಷ ನಡೆದು ಮುಂದಿನ ವರ್ಷದಲ್ಲಿ ಅದನ್ನು CBSEಗೋಸ್ಕರ ಹಾಕಬೇಕು ಅಂತ ಅನ್ಕೊಂಡಿದ್ದೀವಿ. ತಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಖಂಡ್ರೆಯವರ ಮನೆತನದ ಬೆಂಬಲ ಇದೆ, ಆ ಶಿಕ್ಷಣದ ಹಿನ್ನೆಲೆ ಇದೆ. ಅದರ ಜೊತೆಗೆ ಈಗ ಬೆಂಗಳೂರಿನ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಸಂಸ್ಥೆ, ನಾನು ಅದರ ಭಾಗ ಆಗಿದ್ದೇನೆ. ನಾವು ಕೂಡ ಸೇರ್ಕೊಂಡಿದ್ದೀವಿ ಅದರ ಜೊತೆಗೆ. ಆ ಮಕ್ಕಳಿಗೆ ತರಬೇತಿ ಕೊಡೋದ್ರ ಜೊತೆಗೆ ಇನ್ನೊಂದು ವಿಶೇಷವಾದ ಹೇಳಬೇಕಾದ್ರು, ಬಹುಶಃ ಎಲ್ಲ ಶಾಲೆಗಳಲ್ಲಿ ಮಕ್ಕಳಿಗೆ ತರಬೇತಿ ಕೊಡ್ತಾರೆ, ಶಿಕ್ಷಕರ ತರಬೇತಿ ಇರೋಲ್ಲ. ಈ ಶಾಲೆಯಲ್ಲಿ ಮಾತ್ರ ಪ್ರತಿ ತಿಂಗಳು ಬೆಂಗಳೂರಿಂದ ನಮ್ಮವರು ಹೋಗಿ ಅಲ್ಲಿ ಶಿಕ್ಷಕರ ತರಬೇತಿ ಕೊಡ್ತಾರೆ. ಯಾವಾಗ ಶಿಕ್ಷಕರು ಹೆಚ್ಚು ಕೌಶಲ್ಯವಂತರಾಗ್ತಾರೋ ಮಕ್ಕಳಿಗೆ ಆ ಕೌಶಲ್ಯವನ್ನು ಕಲಿಸ್ತಾರೆ. ನನಗೊಂದೇ ಒಂದು ಆಸೆ, ಅಲ್ಲಿ ಕಲ್ತಂಥ ಮಗು ಆ ಹುಡುಗಿ ಭಾರತದ ರಾಷ್ಟ್ರಪತಿ ಆಗಬೇಕು, ಪ್ರಧಾನಮಂತ್ರಿ ಆಗ್ಬಹುದು, ಸೈನ್ಯದ ಮುಖ್ಯಸ್ಥೆ ಆಗಬಹುದು. ಯಾಕೆ ಫೈಟರ್ ಪೈಲಟ್ ಆಗಬಾರ್ದು? ಇಂಡಿಯನ್ ಟೀಮ್ ಕ್ಯಾಪ್ಟನ್ ಯಾಕೆ ಆಗಬಾರ್ದು? ಕ್ರಿಕೆಟ್ದಾಗಲಿ, ಹಾಕಿದಾಗಲಿ, ಫುಟ್ಬಾಲ್ ಆಗಲಿ ಯಾಕೆ ಆಗಬಾರ್ದು? ಅವೆಲ್ಲಕ್ಕೂ ಸನ್ನದ್ಧರಾಗೋ ಹಾಗೆ ಮಕ್ಕಳನ್ನು ತರಬೇತಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಖಂಡ್ರೆಯವರ ಶಾಲೆ ಶುರು ಆಗಿದೆ. ಅದಕ್ಕೆಲ್ಲ ತಾವು ಉತ್ತೇಜನ ಕೊಡ್ತೀರಿ. ತಮ್ಮ ಹೆಣ್ಣು ಮಕ್ಕಳನ್ನ ದಯವಿಟ್ಟು ಕಳಿಸ್ಕೊಡಿ. ನಮಗೆ ಆ ಮಕ್ಕಳಲ್ಲಿ ಭಾಷೆಯನ್ನು ಕಲಿಸ್ಬೇಕು, ಸಂಸ್ಕೃತಿಯನ್ನು ಕಲಿಸ್ಬೇಕು, ಭಾರತೀಯತೆ ಬಗ್ಗೆ ಕಲಿಸ್ಬೇಕು. ಇದೆಲ್ಲಕ್ಕಿಂತ ಮುಖ್ಯವಾಗಿ ತಮ್ಮ ಜೀವನವನ್ನು ತಾವು ನಡೆಸ್ತೀರಿ ಅನ್ನುವಂಥ ಧೈರ್ಯವನ್ನು ಕೊಡಬೇಕು. ಅದಕ್ಕೋಸ್ಕರ ಈ ಶಾಲೆ ತಮ್ಮ ಬಾಗಿಲನ್ನು ತೆರೆದು ನಿಂತಿದೆ. ತಮ್ಮೆಲ್ಲರ ಅವಕಾಶಕ್ಕಾಗಿ ಕಾಯ್ತಿದೆ. ನಮಸ್ಕಾರ.